ಮಾನ್ಸ ಮಾನ್ಸ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟೆನವ. ಇವತ್ತು ಬರ್ದೀನಿ ಅತ್ತಿಯರ ಲೆಟ್ರ್ ಕೊಟ್ಟು ಬರ್ತೇನೆ ಹೋಗಿ ಇವತ್ತು. ತೋ ಮಾನಸ ಯಾಕಮ್ಮ ಯಾಕೆ ನಾ ಹೇಳಿದ ಅರ್ಥ ಯಾಕೆ ಮಾಡ್ಕೋಲಿ? ಆಕಿಗೆ ಯಾ ಕಾಯಿಲೆನೂ ಇಲ್ಲ. ನಾನು ಹೇಳಿ ಸಾಕಾತ. ಹೇಳಿದ್ರೆ ಸುಳ್ಳು ಹೇಳತ್ತೀರಿ ಅಂತಾಳಕ್ಕಿ. ಯಾ ಕಾಯಿಲೆನೂ ಇಲ್ಲ, ಆರಾಮೇ ಅದಾಳ. ನಾನು ಆಕಿಗೆ ಹಂಗೆ ಕಾಡ್ಸೋಣ ಅಂತೇಳಿ ಹಂಗೆ ಹೇಳಿದ್ದೆ ಅಷ್ಟೇ. ಏನಿಲ್ಲ, ಆರಾಮದಾಳಕ್ಕಿ. ಅಲ್ರಿ ನಮ್ಮ ತಂಗಿ ಇಂಗ್ಲೀಷ್ನಾಗ ಓದಿದ್ರು ನಿಮ್ಗೆ ನಂಬಿಕೆ ಇಲ್ಲಲ್ಲ? ಹೌದು, ಈಗ ನಾನು ಹೆಂಗೆ ನಂಬಲಿ? ನನಗೆ ಯಾಕೆ ನೀವು ಒಬ್ಬರೇ ಈ ಥರ ಹೇಳಿರಿ ಅಂತ ಅನಿಸ್ವಲ್ತಲ್ಲ. ನನಗೆ ಐತಿ ಇದ್ದಿದ್ದೇ ಸರಿ, ನನಗೆ ಕ್ಯಾನ್ಸರ್, ನೀವು ಇಲ್ಲ ಅಂತ ಹೇಳತ್ತೀರಿ. ಯೋ ನಾ ಬೇಕಾದ್ರೆ ಇವ್ರು ಗಿರ್ಜಕರ್ನು ಕೇಳು, ಬೇಕಾದ್ರೆ ಪಾರಕ ಇವ್ರು ಯಾರು ಪಾರಕರ್ನು ಕೇಳು, ಶಾಂತಕರ್ನು ಕೇಳು, ಬೇಕಾದ್ರೆ ಅವ್ರಿಗೆ ಗೊತ್ತೈತಿ. ನನಗೆ ಕ್ಯಾನ್ಸರ್ ಇದ್ದಿದ್ದು ಬಿಟ್ಟಿದ್ದು ಅವ್ರಿಗೆ ಹೆಂಗೆ ಗೊತ್ತಿರ್ತೈತ್ರಿ? ಯಾಕಂದ್ರೆ ನಾವು 4 ಮಂದಿ ಸೇರೇ ತಮಾಷೆ ಮಾಡಿದ್ ನಿಂಗ. ಅವರು ಶಾಂತಕರ್ ಮನೆಗೆ ಹೋಗಿ ಬಾಯಿಗೆ ಬಂದಂಗೆ ಮಾತಾಡತ್ತಿದ್ಯಲ್ಲ, ಅದಕ್ಕೆ ಹಿಂಗೆ ಹೇಳಿದ್ ನಿನಗೆ. ಆರಾಮಿಲ್ದವ್ರ ಕಷ್ಟ ಏನಂತ ನಿನಗೂ ಅರ್ಥ ಆಗ್ಲಿ ಅಂತ ಅನ್ಭವಿಸಿದೆಲ್ಲ ನೀನು. ಈಗ ಅದಕ್ಕೆ ಬೇಡ, ತೀರಾ ಅತಿರೇಕ ಕುಂಟಿ ವೈರಾಗ್ಯ ಬಂದರಂಗೆ ಮಾಡಾಕತ್ತಿ. ಅದಕ್ಕೆ ಹೇಳೋಣ ಅಂತ ಹೇಳ್ತಾ ಇರೋದು. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿರ ಹೆಂಗ್ ನೀವು? ನಿಮ್ ಬಾಯಿಂದನ ಬರ್ಲಿ ಅಂತ ನಾನು ಇಷ್ಟು ನಾಟಕ ಮಾಡಿದ್ದೆ. ಏನ್ ಹೇಳತ್ತೀಯ? ನಾಟಕ ಮಾಡಿದ್ಯಾ? ಹೌದು ಹೌದು, ನಾಟಕನೇ ಮಾಡಿದ್ದೆ. ಮೊದ್ಲು ನಾನು ನಂಬಿದ್ದೆ, ನಿಜ ಅಂತ ತಿಳ್ಕೊಂಡೆ. ಆ ಪ್ರೇಮಿ ಅವರೆಲ್ಲ ಬಂದು ಮಾತಾಡ್ಸಿದ್ರು, ಆಮೇಲೆ ರಾತ್ರಿ ಆರ್ಕೆಸ್ಟ್ರಾ ಇಟ್ರು, ಅದೆಲ್ಲ ನೋಡಿ ನಾನು ನಿಜವಾಗ್ಲೂ ನನಗೇನೋ ಆಗೇ ಬಿಟ್ಟತ್ತಂತ ಬೇಜಾರು ಮಾಡ್ಕೊಂಡು ಭಾಳ ಮನ್ಸಿಗೆ ನೋವು ಮಾಡ್ಕೊಂಡಿದ್ದೆ. ಅದಕ್ಕೆ ಇದ್ದಿದ್ದು ಬಂಗಾರ ಗಿಂಗಾರೆಲ್ಲ ನಿನ್ನ ಸೊಸಿ ಕೈಯಾಗ ಕೊಟ್ಟಿದ್ದೆ. ಆದರೆ ನೀವು ಯಾವಾಗ ನನಗೆ ಏನೂ ಇಲ್ಲ ಅಂದ್ರಲ್ಲ, ಅವಾಗ ಅನಿಸ್ತು ಏನೂ ಇಲ್ಲ ಅಂತಾರಲ್ಲ ಇವರು ಅಂತ. ಆಮೇಲೆ ಇವರೊಬ್ಬರೇ ಸೇರಿ ಇದನ್ನು ಮಾಡಿರಂಗಿಲ್ಲ, ಯಾರ್ಯಾರು ಅದಾರ ತಿಳ್ಕೊಳ್ಳೋಣ ಅಂತೇಳಿ ನಾನು ಇಲ್ಲ ಅಂತ ಗೊತ್ತಾದರೂ ಐತಿ 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 ಅಂತ ವಾದಿಸಿದ್ದು. ನನಗೆ ಯಾವ ಕ್ಯಾನ್ಸರು ಇಲ್ಲ ಅಂತ ನೀವು ಒಂದೇ ಸಲ ಹೇಳಿದಾಗ ಗೊತ್ತಾಯ್ತು. ಆದರೂ ನಂಬಿದ್ರು ನಂಬಲಿಲ್ಲ ಅನ್ನಂಗೆ ನಾಟಕ ಮಾಡಿದೆ. ಈಗ ಬಾಯ್ ಬಿಟ್ರಲ್ಲ ಅಂದ್ರೆ ಆ ಗಿರ್ಜಿ ಇಷ್ಟೆಲ್ಲ ನಾಟಕ ಮಾಡಿದ್ಲ ನಕ್ಕಿ? ಎಷ್ಟು ಸೊಕ್ಕಿರ್ಬೇಕಕ್ಕಿಗೆ ನನ್ನ ಆಟ ಆಡಿಸ್ಬಿಟ್ಲಲ್ಲಕ್ಕಿ. ಅಲ 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 ಅಂದ್ರೆ ನಾನು ಅದೇ ಚಿಂತೆ ಕೊರಗ್ನಾಗ ಸತ್ತೋಗ್ಬಿಡ್ಬೇಕಲ್ಲ. ಅಂದ್ರೆ ಈಕಿಗೆ ವೇಷ ಕಿತ್ಕಾಂತತಿ. ಅಕ್ಕ ನಿನಗೇನು ಇಲ್ಲ ಅಂತ ಗೊತ್ತಾಗಿ ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತಿನ. ಯವ್ವ ದೇವ್ರೇ, ನಮ್ಮ ಅಕ್ಕ ಸತ್ತೋಕೊಳ್ಳಲ್ಲಪ್ಪ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ ಅಕ್ಕ ನಾನು. ಹುಚ್ಚ ಬಸ್ಡಿ ಸುಮ್ಕುಂದ್ರ ಅಲ್ಲ ಮಂಗ್ಯಾನಂತಕ್ಕೆ. ಅಲ್ಲಿ ಏನೆಲ್ಲ ಇಂಗ್ಲೀಷ್ ಓದಕ್ಕೆ ಬರ್ತೈತೆ ನಂಗೆ ನಾಟಕ ಮಾಡಿದ್ದೆ ಹುಚ್ಚಮೂಳಿ. ಅದು ಏ ಪಿ ಪಾ ಪೈ ಅಂತೇಳಿ ಕುತ್ಕೊಂಡು ಓದಿದ್ದು. ಒಂದು ಅಕ್ಷರ ತಿಳಿಲಿ ಕಟ್ಟತ್ತು ಹೊಳಿಲಿ ಕಟ್ಟತ್ತು. ಒಟ್ಟು ಇದ್ದರಿಗೆಲ್ಲ ಹೆದರ್ಸ್ಬಿಡು. ಅಲ್ಲ ಮತ್ತೆ ಸಾಲದಕ್ಕೆ ನಿಂದೇನು ಡೈಲಾಗ್? ಕಾಲಾಗಿಂದ ಹೊಟ್ಟಿಗೆ ಬಂದು ಹೊಟ್ಟೆಯಿಂದ ಎದಿಗೆ ತೆಲಿಗೆ ಬಂದ್ರೆ ಗೊತ್ತಾಕ. ಮತ್ತೆ ಇವು ನಾಟಕ ಬೇರೆ ಮತ್ತೆ ತಣ್ಣಗೆ ಇರಲಾರ್ದ. ಗತ್ತಿದ್ದಿಲ್ಲಕ್ಕ. ಏನಪ್ಪ ನಾನು ಓದಿದ್ದು ಕರೆಕ್ಟಾಗಿ ಇತ್ತು, ಏನು ನಾನು ಬೇರೆ ಏನಾರು ಓದಿದ್ನಿ ಏನಪ್ಪ. ಶಾಲಿಗೆ ಹೋಗ್ಬೇಕಾರೆ ಒಂದು 50% ಇಂಗ್ಲೀಷ್ ಕಲ್ತಿದ್ದೆ, ಇನ್ನು 50% ಕಲಿಬೇಕಾಗಿತ್ತು. ನಾನು ಓದಿದ್ದು ಅದು ಒಂದು 50% ಆ ಕಡೆ ಸೇರ್ಕೊಂಡಿತ್ತು ಕಾಣ್ತತಿ, ಹಂಗಾಗಿ ತೆಪ್ಪ ಆಗ್ಬಿಟ್ಟದ. ಸರ್ಕೋ ಇಲ್ಲಿ ನೀ ಮೊದಲು ಸರಿ ಇಲ್ಲ. ಏಯ್ ಏನು ಹಿರಿ ಹೀಗೆ ಬಿಟ್ಟಿಯಲ್ಲ, ಭಾಳ ಖುಷಿಯಾಗಿರ್ಬೇಕಲ್ಲ ನಿನಗೆ. ಮೊದ್ಲು ಒಡವಿ ಬಾಕ್ಸ್ ಎಲ್ಲ ತಂದು ಕೊಡೋದನ್ನ ಹಂಗ ಕೊಟ್ಬಿಟ್ಲೆ ಹಿಡ್ಕೊಂಡು ಕೂತ್ಬಿಟ್ಲ. ಅಬ್ಬಬ್ಬಬ್ಬ ಎಷ್ಟ್ರ ಮಟ್ಟಿಗೆ ಇದ್ದಿ ನೀನು. ಅಲ್ಲ ಅತ್ತಿಯಾರ ಬ್ಯಾಡ ನನಗೆ ಯಾಕೆ ಬೇಕು, ನಿಮ್ಮ ಮಗಳಿಗೆ ಇರಲಿ ಅಂತ ನೀನು ಭಯ ಬರಲಿಲ್ಲ ನೋಡವತ್ತು. ಅನ್ನಲ್ರಿ ಅತ್ತಿಯಾರ ನಂಗೆ ಬೇಡ ಅಂತೇಳಿ. ಅದೇ ಮ್ಯಾಗಿನ ಮಾತಿಗೆ ಬ್ಯಾಡ್ರಿ ಅತ್ತಿಯಾರ ಅಂತ ಮಾತಾಡಕ್ಕೆ ಹೇಳು. ಊರಾಗಲ ಬಾಯ್ ತೆಗಿತಿ ಬ್ಯಾಡೇ ಬೇಡ ನನಗೆ ಬ್ಯಾಡೇ ಬೇಡ ಅನ್ಬೇಕಿತ್ತು, ಅನ್ಲಿಲ್ಲ. ಗಬಕ್ನ ತೊಗೊಂಡೋಗಿ ಟಿಜರಾಗಿ ಇಟ್ಕೊಂಡ್ಬಿಟ್ಟು ನಾ ಸತ್ ಮೇಲೆ ಏನು ಅರ್ಧ ಭಾಗ ಮಾಡಿ ಕೊಡ್ತಿದ್ದಿ. ನೀನು ಕೊಟ್ಟಂಗಾತ್ ನಿನ್ನ ಮಕ ನೋಡ್ಕೊ ಹೆಂಗೈತಿ ಎಲ್ಲ. ಎಲ್ಲಿ ನಿಮ್ಮವ್ವ ನೀನು ಹಂಚ್ಕೊಂಡು ಕುಂದಿರ್ತಿದ್ರೆ ಏನ ದೇವ್ರಿಗೆ ಗೊತ್ತ. ದೇವ್ರ ದಯ, ದೇವ್ರ ದೊಡ್ಡವನು ಗೊತ್ತ ಅವನಿಗೂ. ಒಳ್ಳೆಯವ್ರನ್ನ ಅಷ್ಟು ಸುಲಭಕ್ಕೆ ಕರ್ಕೊಳ್ಳಲ್ಲ ಅವನು. ನನಗೇನಾಗಕ್ಕೂ ಬಿಡಲ್ಲ ಅವನು ದೇವ್ರು. ನಿಮ್ಮಂತರ ಆಟ ನಡೆಯಲ್ಲ. ನಿಮ್ಮ ಮೌಗ್ ಮಾಡ್ತೇನೆ ಈಗ ಹೊಕ್ಕೇನೆ. ಏನ ಸುಳ್ಳು ತಾರ ತಿಗಡಿ ಬಾಲ ಬಂಗಡಿ ಆಟ ಕೈಕಾಲಂದ ಆಟ ನನ್ನ ಗಂಡಗೂ ಕಲಿಸಿ ಹೆಂಡತಿ ಗಂಡಗೆ ತಂದಿಡ್ಬೇಕಂತ ಮಾಡಿರನ್ ನೀವು ಅಂತ ಕೇಳ್ತೀನಿ. ಆಕಿ ಶಾಂತವ್ ನೋಡಕಿನ್ನಕಿನ್ನ ಎಟ್ಟಿರ್ಬೇಕಕ್ಕಿಗೆ. ಆಕಿಗೆ ಬಂದಿಲ್ಲ ಕ್ಯಾನ್ಸರ್, ಮೈ ಅನ್ನೋದು ಆನಿದ್ದಂಗೆ ಅದಾಳ. ಇನ್ನು ನನ್ನಂತ ಆರೋಗ್ಯವಾಗಿರೋರಿಗೆ ಬರ್ತತನ ಅದು ಕ್ಯಾನ್ಸರ್. ಎಷ್ಟಿರ್ಬೇಕು ಆಕಿಗೆ ಸೊಕ್ಕ. ಅವ್ರ ಅತ್ತಿ ಸಾಯಕತ್ತಳ, ಅವ್ರ ಅತ್ತಿಗೆ ನಾನು ಅಂದಿದ್ದಕ್ಕೆ ನನಗೆ ಹಿಂಗೆ ಮಾಡಕ್ಕೆ ಹಚ್ಬಿಟ್ಲು ನೋಡಕಿ. ಏನೋ ನೀವು ತಪ್ಪು ಒಪ್ಪು ತಿಳ್ಕೊಂಡು ಬದ್ಲಕ್ಕಿರಿ ಅಂತ ತಿಳ್ಕೊಂಡಾರವ್ರು. ಆದರೆ ಅದು ಯಾವ ಜನ್ಮಕ್ಕೂ ಆಗಲ್ಲ ಅಂತ ಅವ್ರಿಗೇನು ಗೊತ್ತು. ಹುಟ್ಟುಗುಣ ಸುಟ್ಟರು ಹೋಗಲ್ಲಲ್ರಿ ಅತ್ತಿಯಾರ. ನೀ ಇಲ್ಲ ಬಾರದು ಮಾತಾಡ. ಮೊದ್ಲೋಗಿ ಒಡಿ ಬಾಕ್ಸ್ ತೊಂಬದನ ಇಟ್ಕೊಂಡು ಕುಂತ್ಬಿಟ್ಲ. ತರ್ತೀನಿ. ಹೌದು, ಇದೇನು ನಿಮ್ಮ ಒಬ್ಬಕ್ಕೆ ಮಾಡಿದ ಪ್ಲಾನ? ನೀನು ಸೇರ್ಕೊಂಡಿದ್ದೆ, ನಿನಗೂ ಗೊತ್ತಿತ್ತು ಕಾಂತತಿ ಎಲ್ಲ. ತಾಯಿ ನಿನ್ನ ಮುಂದೆ ಹೇಳಾರ್ದಂಗೆ ಇರ್ತಾಳನ? ನಿನಗೂ ಎಲ್ಲ ಗೊತ್ತೈತಿ, ಗೊತ್ತಿದ್ದೆ ಇಷ್ಟು ನಾಟಕ ಮಾಡಿ. ನನಗೆ ಮೊದಲು ಗೊತ್ತಿದ್ದಿಲ್ರಿ ಅತ್ತಿಯಾರ, ಆಮೇಲೆ ಗೊತ್ತಾಗಿದ್ದು. ಅಬ್ಬಬ್ಬಬ್ಬ ನೋಡು ನೋಡು ನೋಡೆ ಬಣ್ಣ ಕೂದಲ ತೆಗ್ದಂಗೆ ಹೆಂಗೆ ಮಾತಾಡ್ಬೇಕಂತ ನಿನ್ನ ನೋಡಿ ಕಲಿಬೇಕು. ಮೊದ್ಲು ಗೊತ್ತಿದ್ದಿಲ್ಲ ಅಂತ ಆಮೇಲೆ ಗೊತ್ತಾತಂತಿಕಿ ಬುಬುಣಿಗೆ, ಊರು ಬುಬುಣಿಗೆ. ಲೇ ಬಗ್ಗು ನಿನ್ನ ಪಿಡಗ ಹಾಯ್ಲಿ ಅಲ್ಲ, ಎಷ್ಟು ಸೊಕ್ಕಿರ್ಬೇಕು ನಿನಗೆ. ಗೊತ್ತಾದ್ರೂ ಒಂದು ಮಾತು ನನ್ನ ಇದ್ರಿಗೆ ಹಿಂಗ ಅಂತ ಹೇಳಿಲ್ಲಲ್ಲ ನೀನು. ಸತ್ರ್ಯಾಗ ಸಾಯ್ಬಾರ್ದು ನಮ್ಮ ಅತ್ತಿ ಚಿಂತೆ ಹಚ್ಕೊಂಡು ಹೊಸ ಬಂಗಾರ ನನಗೆ
ಹೇಳಕ್ಕಾಗಲ್ಲ. ಇನ್ನ ಸ್ವಲ್ಪ ದಿನಕ್ಕೆ ಈ ಮನಿನೂ ನಿನ್ನ ಹೆಸರು ಮಾಡ್ಕೊಂತಿದ್ದೀವಾ ನೀನು. ಯವ್ವ ದೇವ್ರ ದಯ ದೊಡ್ಡವ, ನನ್ನ ಮಗಳನ್ನ ಹೆಂಗಪ್ಪ ನಡಂತ್ರ ಬಿಟ್ಟು ಹೋಗ್ಕನಲ್ಲ ಅಂತ ಯೋಚನೆ ಮಾಡಿದ್ದೆ. ಹೆಂಗೆ ನೋಡು ದೇವ್ರಿಗೆ ಗೊತ್ತು, ಒಳ್ಳೆಯವ್ರನ್ನ ಅಷ್ಟು ಸುಲಭಕ್ಕವ ಸೋಲಾಕ್ ಬಿಡಲ್ಲ. ನನ್ನಂತ ಒಳ್ಳೆಕೀಗವ ಮೋಸ ಮಾಡ್ತಾನ. ನೀನು ನಿಮ್ಮವ್ವ ಈ ಶಾಂತವ್ವ ಇಂಥ ಕೆಟ್ಟ ಹುಳುಗಳ ಭೂಮಿ ಮ್ಯಾಗ ಆರಾಮದಿರಿ. ನನ್ನಂತಕೀಗ ದೇವ್ರು ಮೋಸ ಮಾಡಿದ್ರೆ ದೇವ್ರೇ ಇಲ್ಲ ಅನ್ಕೊಂತೇನೆ ನಾನು. ಅದು ನಿಜ ಬಿಡ್ರಿ ಅತ್ತಿಯರ, ನೀವು ಭಾಳ ಒಳ್ಳೆಯವರು. ಅದೆಲ್ಲ ಮಾತು ಬೇಕಾಗಿಲ್ಲ. ಮೊದಲು ಬಂಗಾರ ಪೆಟ್ಟಿಗೆ ತೊಂಬ, ಮಾತಾಡಿ ಅಲ್ಲೇ ಇಟ್ಕೋಬೇಡ. ಹೊಸು ಅದಾವ ಇಲ್ಲ ಯಾವ್ದಾರ ಎಗರ್ಸಿಯ ಮತ್ತೆ ಅದಾವ್ರಿ ಅತ್ತಿಯರ. ದಡ ಹೆಜ್ಜೆ ಹಾಕ, ಎಣಸ್ತಿಯಲ್ಲ ಹಂಗ ಹೆಜ್ಜಿನ. ಇಡ್ಲೇ ಬೇಡ ತರ್ಲೇ ಬೇಡ ಅಂತೇಳಿ ಮನಸ್ಸಿಲ್ಲ ನಿಂಗೆ ತರಕ ನಂಗೆ ಗೊತ್ತು. ಬಸು ನೋಡ್ಲಾ, ನೀನು ಹೆಂಗೆ ಎಷ್ಟು ನಾಟಕ ಮಾಡ್ಯಾಳ. ನಿಮ್ಮಪ್ಪ ಬುದ್ಧಿಗೇಡಿ ಅದು ನಾಟಕ ಮಾಡೈತಿ. ಕಟ್ಕೊಂಡು ಎಂತಿ ಕಿಮ್ಮತ್ ಗೊತ್ತಿಲ್ಲ ಕಿಮ್ಮತ್ ಗೇಡಿಗೆ. ನೋಡು ಇವ್ಕರ ಪಿಡಗ್ ಹಾಯ್ಲಿ, ನೀನು ಎಷ್ಟು ಜೀವ ಮಾಡ್ತಿದ್ದಿ ನನಗೆ. ಕೈ ತುತ್ತು ಕೊಟ್ಟವಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ ಅಂತಿದ್ದೆಲ್ಲ. ಈ ನಿನ್ನ ಮದರ್ ಇಂಡಿಯಾಗ ಹೆಂಗ್ ಮೋಸ ಮಾಡಕತ್ತಾರ ನೋಡ್ಲಾ ಇವರೆಲ್ಲ. ಯಪ್ಪ ಏನಪ್ಪ ನೀನು ಇಂಥ ವಿಚಾರದಾಗೆಲ್ಲ ತಮಾಷೆ ಮಾಡ್ತಾರನ? ತಮಾಷೆ ನೋಡು, ಊರಾನವ್ರ ಮಾತು ಕೇಳಿ ಎಂತಿ ಕ್ಯಾನ್ಸರ್ ಐತಂತ ನಿಮ್ಮ ಭೂಪ ನಿಮ್ಮಪ್ಪ. ಯೋ ಈಕೆ ಕೇವಲವಾಗಿ ಮಾತಾಡ್ತಿದ್ಲಲ್ಲ ಎಲ್ಲರಿಗೂ, ಅದಕ್ಕೆ ನಾನು ಹಂಗೆ ಹೇಳ್ದೆ. ನೋಡಿದ್ರೆ ಈ ಕುಪ್ಪು ಕೂತಪ್ಪ ಇದು. ಅಲ್ಲ ಎಷ್ಟು ಸೊಕ್ಕಿರ್ಬೇಕು ನಿಮ್ಗೆ. ನನ್ನ ಮೇಲೆ ಸುಳ್ಳು ಹೇಳ್ಬಿಟ್ರಲ್ಲ ನೀವು. ಇಲ್ಲೋಡ ಬೇರೆ ಯಾವನಾರ ಈ ಜಗದಾಗ ಇದ್ದಿದ್ರೆ ಇಲಿಪ್ಪ ಸೆಣಕ್ಕೆ ಕೊಂದು ಬಿಡ್ತಿದ್ದೆ. ನೀವಂತೇಳಿ ಬಾಯಿ ಮುಚ್ಕೊಂಡದೇನು ನಾನು. ಇಲ್ಲ ಈ ನಾ ಕಿಕ್ಕರ್ಸೆ ಬಿಡ್ತಿದ್ದೆ ತೆಲಿಗೆ. ಆ ಬೋರ್ಡ್ ತೆಲಿ ಒಡೆದು 30 ಹೋಳಾಗುವಂಗ ಬರ್ತಾರೆ ಸಿಟ್ಟಿ ನಿಮ್ಮನ್ನು ಎತ್ತಿ. ಆ ಕುಂಬಳಕಾಯಿ ಹೊಡಿತಾರೆ ನೋಡು, ಹೊಸ ಗಾಡಿ ಪೂಜೆ ಮಾಡಿ ಹಂಗೆ ಹೊಡಿಬೇಕು ಅನ್ಸಾಕತ್ತೈತಿ. ಬಾಯಿ ಮುಚ್ಕೊಂಡದೇನು ತಡ್ಕೊಂಡದೇನಿ. ತಂದೆನಾ? ಹಾ ತೀರ ತಂದೆ. ತಗೋರಿ ನಿಮ್ಮ ಬಂಗಾರ ಪೆಟ್ಟಿಗೆ. ತುಂಬ ಬಂಗಾರ ಈ ಬದುಕು ಬಂಗಾರ, ನೆರಳುವುದು ಅರಳುವುದು ಬಂಗಾರ. ನನ್ನಂತೆಲಿದ್ದ ಬಂಗಾರ, ಸೊಸಿ ಕೈಯಾಗ ಹೋಗಿದ್ದ ಬಂಗಾರ, ವಾಪಸ್ಸು ನನ್ನಂತೆಲೇ ಬಂತಲ್ಲ ಬಂಗಾರ. ಚಲೋ ಆತು ಬಿಡು, ನಮ್ಮಕ್ಕ ನನ್ನ ಕೈಯಾಗ ಕೊಡ್ಲಾರದ್ದು. ಅವತ್ತು ಕೊಡ್ತಿದ್ಲು, ಇವತ್ತು ಇಸ್ಕೋತಿದ್ಲು. ಅದೇನು ಕೊಟ್ಟಂಗೆ ಆಕಿತ್ತು. ಚಲೋ ಆತು ಇಸ್ಕೊಲಾರತ್ತೆ. ಏನ ಅಂದಿ? ಏನಂದಿಲ್ಲಪ್ಪ, ಒಟ್ಟು ನಮ್ಮ ಅಕ್ಕನ ಬಂಗಾರ ನಮ್ಮ ಅಕ್ಕನ ಕಡೆನೇ ಬಂದ್ವಲ್ಲ, ಅದೇ ಸಾಕು ಖುಷಿ. ನನಗಂತೂ ತಡ್ಕೊಳಕ್ಕೆ ಆಗ್ತಿಲ್ಲ. ಅದಕ್ಕೆ ಕಣ್ಣಾಗ ಆನಂದ ಬಾಸ್ಪ ಉಕ್ಕಿ ಹರಿತಾ ಐತಿ. ಹಬ್ಬ ಈ ಬಂಗಾರ ಮೊದ್ಲು ತೆಗೆದಿಡ್ತಾನೆ. ಹಬ್ಬ ತೆಗೆದಿಟ್ಟು ಆ ಗಿರ್ಜಿಗೆ ಮಾಡ್ತಾನೆ ತಡೆಯಕಿಗೆ. ಅಯ್ಯೋ ದೇವ್ರೇ, ಇನ್ನೋಗಲ್ಲಿ ಏನ್ ಗದ್ಲ ಮಾಡ್ತಾಳ ಏನಾತಾಗ. ಎಷ್ಟು ಹೇಳ್ಬಾರ್ದು ಅನ್ಕೊಂಡೆ ಹೇಳೇ ಬಿಟ್ಟೆ ನೋಡು ನಾನು. ಈಗ ಕಾಟಕ್ಕತ್ತಾಗ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದಿದ್ರ ಅಕ್ಕಿತ್ತಾಗ. ಈಗ ಅಲ್ಲಿ ಹೋಗೋದು ಏನೇನು ಜಗಳ ಮಾಡ್ತಾಳ ಏನಾತಾಗ. ಸಾಲದಕ್ಕೆ ನಿಮ್ಮ ಅವ್ವನ ಹೆಸರು ಬೇರೆ ಹೇಳೇನಿ. ನನಗೂ ಅದೇ ಚಿಂತೆ ಮಾವರ. ಮಾನಸ, ನೀನು ಹಿಂಗೆ ಮಾಡಬಾರ್ದಾಗಿತ್ತು. ಗೊತ್ತಾದ್ಮೇಲೆ ಬಂದು ಹೇಳ್ಬೇಕಿತ್ತು. ನೀನು ಅಪ್ಪನ ಜೊತೆ ಸೇರ್ಕೊಂಡು ಹೂ ಅಂದ್ಬಿಟ್ಟಲ್ಲ. ನೋಡು ನಮ್ಮ ಹೋಗಿ ಎಷ್ಟು ಬೇಜಾರಾಗೈತಿ. ಮತ್ತೆ ಆಕೆ ಅನ್ನೋದಕ್ಕೂ ನೀ ಮಾಡೋದಕ್ಕೂ ಏನು ಪರ್ಕುಳಿತು. ನೀನು ಹಿಂಗೆ ಮಾಡಬಾರ್ದಾಗಿತ್ತು. ಅವ್ರವ್ರು ಏನಾರ ಮಾಡ್ಕೊಲಿ, ನೀನಾರ ಛೇ. ಆದರೂ ನಿಮ್ಮ ತಾಯಿಯವ್ರು ಹಿಂಗೆ ಮಾಡಬಾರ್ದಾಗಿತ್ತು ಗಿರ್ಜಕತ್ತಿ. ಇಲ್ಲೋ ಯಾಕೆ ಹಂಗೆ ಮಾಡಿದ್ವಿ ಅಂತ ತಿಳ್ಕೊ. ಒಂದು ಸ್ವಲ್ಪ ಶಾಂತಕ್ಕರ್ ಮನೆಗೆ ಹೋಗಿದ್ವಲ್ಲ, ಅವತ್ತು ಏನು ಮಾತಾಡೋ ಗೊತ್ತ ನಿಮ್ಮವ್ವ. ವಯಸ್ಸ ಜೀವ ಸಾಯ್ತಾ ಐತಿ, ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರ. ಮತ್ತೆ ಇಷ್ಟೆಲ್ಲ ಮಾತಾಡಿ ಬಂದಾಳ, ಮತ್ತೆ ಹೆಂಗೆ ಸುಮ್ಮನಿರ್ತಿ? ಅಯ್ಯೋ ದೇವ್ರೆ, ನಮ್ಮವ್ವ ವಯಸ್ಸಾದರೂ ಸಣ್ಣ ಮಕ್ಳಿಗತ್ತೆ ಏನು ಮಾತಾಡ್ಬೇಕು ಎಲ್ಲಿ ಹೋದಲ್ಲೇ ಅಂತ ಗೊತ್ತೇ ಆಗಲ್ಲ ನೋಡು. ತಾ ಮಾಡೋದು ಮಾಡ್ತಾಳ, ಮತ್ತೆ ಯಾರ ಏನಾರ ಮಾಡತ್ಲೆ ಸಿಟ್ಟು ಬರ್ತೈತಿ. ಸಾರಿ ಮಾನ್ಸ, ಹೋಗ್ಲಿ ಬಿಡ. ಈಗ ಅಲ್ಲಿ ಹೋಗಿ ಏನು ಜಗಳ ಮಾಡ್ತಾಳ ಏನಾಗ್ತಾಗ. ಅಪ್ಪ ನೀನು ಜೊತೆಗೆ ಹೋಗಿ ಬಾಯಿಗೆ ಬಂದಂಗೆ ಏನಾರ ಅಂತಾಳವ್ವ, ಸ್ವಲ್ಪ ಸಮಾಧಾನ ಮಾಡಿ ಕರ್ಕೊಂಬ. ಇಷ್ಟಕ್ಕೂ ಈಗ ಹೋಗಾಕ ಬಿಡ್ಬೇಡ ಅಂತೇನೆ ನಾನು. ರೇಣಿ ನಿಂದ್ರ, ಈಗ ಹೋಗಲ್ಲಿ ಏನ್ ಜಗಳ ಮಾಡ್ಕೊಂತ ನಿಂದ್ರಬೇಡ. ನನ್ ಮ್ಯಾಗ ಆಣ್ ನೋಡು. ನಿಮ್ಮ್ಯಾಗ ನೀವ್ ಇಟ್ಕೊಂಡ್ರೆ ನಾ ಏನ್ ಮಾಡ್ಲಿ? ಆಣಂತ ಆಣಿ ಪಾಣಿ ಕೂಣಿ ಇವೆಲ್ಲ ನನ್ನ ಮುಂದೆ ಹೇಳಕ್ ಹೋಗ್ಬೇಡ್ರಿ. ಬಾಯಿ ಮಾಡಿ ನನಗೆ ಇಷ್ಟು ನನ್ನ ಮನಸ್ಸಿಗೆ ನೋವು ಮಾಡ್ಯಾಳಕಿ. ಅವ್ರನ್ನ ಬಿಡ್ತೇನಂತ ಮಾಡಿ ಏನ ನೋಡ್ತೀರ. ನಾನು ಬಾಯಿಗೆ ಬಂದಂಗೆ ಬೈದ ಬರಕೀಗ ನನಗೆ ಅಂದ್ರ ಸಮಾಧಾನ ಆಗದ. ರೇಣಿ, ಓ ದೇವ್ರೇ. ಅಲ್ಲ ವ್ಯಾಪಾರ ಭಾರಿ ಜೋರಾಗತ್ತಂತಲ್ಲ ಪ್ರೇಮ, ಮಸ್ತ್ ಆಗತ್ತಂತಲ್ಲ ವ್ಯಾಪಾರ. ನಾವು ಬಿಟ್ಟು ತಪ್ಪು ಮಾಡಿದೀವ ಕರೆನ. ಏನು ಬಜ್ಜಿ ಮಿರ್ಚಿ ಹಂಗ ದುಮ್ಮಿಕ್ತಾರಂತಲ್ಲ ಇವ ಜನ. ಅದು ಕರೆ ಬಿಡು, ಈ ಮಳೆಗಾಲಕ್ಕೆ ಚಾ ಬಜ್ಜಿ ಮಿರ್ಚಿ ಗಿರ್ಮಿಟಿ ತಿನ್ನಾಕ ಜೀವ ಜಬ್ 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 ಅಂತಿರ್ತೈತಿ. ಮತ್ತು ಚುಟ್ ಅನ್ನೋ ಹೊತ್ತಿನ ತಿನ್ನಂಗಿಲ್ಲನ. ಎಷ್ಟಾಕೈತಿ ವ್ಯಾಪಾರ ಈಗ? ಅಯ್ಯ ದೇವ್ರೆ, ಈಕಿ ಕಣ್ಣಿಗೆ ಮುಳ್ಬಡಿಯ ದೃಷ್ಟಿ ಹಾಕೇ ಬಿಟ್ಲಲ್ಲ. ಏನು ಮಾಡೋದೀಗ? ಈ ನಮ್ನಿ ಕಣ್ಣಿಟ್ಟು ನೋಡಿ ಅದನ್ನ ಕಣ್ಣು ಬಿಟ್ಲಂದ್ರೆ ನನ್ನ ಅಂಗಡಿ ವ್ಯಾಪಾರ ಕಿತ್ಕೊಂಡು ಹೋಗತಿ. ಇಲ್ಲ ಯಾವ್ದಾರ ಒಂದು ನಿಂಬೆ ಹಣ್ಣು ಮಂತ್ರಿಸ್ಕೊಂಬಂದಿಟ್ಲಂದ್ರೆ ಏನು ಮಾಡ್ದೀವ? ಹೆಂಗಾರ ಮಾಡಿ ಏನಾರ ಒಂದೊಂದು ಮಾತು ಬದಲಿ ಮಾಡ್ಬೇಕು. ಅಯ್ಯ ಏನು ವ್ಯಾಪಾರ ಏನು ಬಿಡ ಜಯಕ್ಕ, ಯಾವ್ದಕ್ಕೆ ದುಡಿಬೇಕಂತ ಕಾಣ್ತೈತಿವ ಇವತ್ತಾಗ. ನೋಡ್ತಿಲ್ಲ ನಮ್ಮ ರೇಣಿ ಪಾಪ ಅಷ್ಟೆಲ್ಲ ಮಾಡಿ ಗಂಡ ದುಬೈಗೆ ಹೋಗಿ ದುಡ್ಕೊಂಬಂದು ಓರ್ಗೂಡ್ಸಿ ಮನೆ ಎಲ್ಲ ಕಟ್ಟಿಸಿ ಈಗ ಒಳ್ಳೆ ಸುಖವಾಗಿರೋ ಟೈಮ್ನಾಗ ನೋಡ್ದೇನ ಈ ಥರ ಒಂದು ಕಾಯಿಲೆ. ಪಾಪ
ಏನ ಒಟ್ಟು ನೋಡೀಗ ಅದನ್ನ ಅನ್ಭವಿಸಂಗಿಲ್ಲ, ಇದು ಮಾಡಂಗಿಲ್ಲ, ನಡಂತ್ರ ಹೋಗ್ಬೇಕೀಗ. ಅದು ಕರೆ ಅನ್ನ. ಅಲ್ಲಿ ಎಲ್ಲರಿಗೆ ಹಂಗೆ ಆಕತ್ತಂತ ಯಾಕೆ ಇದು ಮಾಡ್ಕೋತೀನಿ ನೀನು? ಅಯ್ಯೋ, ಎಲ್ಲರಿಗೆ ಹಂಗೆ ಆಕೈತಂತ ನಾ ಅನ್ಲಿಲ್ಲ. ರೇಣವನ್ನ ನೋಡತ್ಲೆ ನೆನಪಾತು ಅಷ್ಟೇ, ಮತ್ತೇನಿಲ್ಲ. ನೋಡ್ದೇನು ಈಗ ಅನ್ಭವಿಸ್ಬೇಕಂತ ಎಷ್ಟು ಆಸೆ ಇರ್ತೈತಿ. ಈ ಟೈಮ್ನಾಗ ಹಿಂಗೆ ಬಂದು ಸತ್ತೋದ್ರ ದೆವ್ವಾಗಿ ಅಂತರ ಪಿಚಾಚಿ ಹಾಕರೆ ಇವ ಅವರು ಗೊತ್ತನು. ಅಯ್ಯೋ ಇವ ಅಂತರ ಪಿಚಾಚಿ ಅಂದ್ಬಿಟ್ಲಿ ಅಲ್ಲೋಡಲ್ಲಿ ರೇಣವನ ಬಂದ್ಲು. ಇವ ಏನಾರ ಅಂತ ಸುಮ್ಮನೆ ರೇವಾಕಿ ಕೂಟ್ ಮಾತಾಡಕ್ ಹೋಗ್ಬೇಡ್ರಿ. ಏನಂತತೆ ಪಾಪ, ಅದಕ್ಕೆ ವೈರಾಗ್ಯ ಬಂದು ಒಂದು ನಮೂನೆ ಅಲ್ಲಿ ಗುಡಿಯಾಗ ಜಪ ತಪ ಮಾಡ್ಕೊತ ಕೂತಿತ್ತು ಗೊತ್ತನು. ನಾವು ನೋಡಿ ಬಡ್ಡಿ ನಿಮ್ದು ಕೊಡ್ಬೇಕಲ್ಲ ಅಂತಂದ್ರು ಏನೊಂದು ನಮೂನಿನೇ ಯಾವುದು ಬೇಡ, ಬಡ್ಡಿ ಬೇಡ, ಚಡ್ಡಿ ಬೇಡ ಅಂತಂದು ಹೋದ್ಲು ಗೊತ್ತನು. ಈಗ ನಮ್ಮನ್ನು ನೋಡಿದ್ರೆ ಏನು ಬಯಲಕ್ಕಿ, ಈಗ ನಮ್ಗಂದ್ರೆ ಎದುರು ಸಾಯ್ತಾಳಿಗೆ, ಏನೊಂದು ಮಾತನ್ನಂಗಿಲ್ಲಕ್ಕಿ ಗೊತ್ತನು. ಹೌದಾ, ನಿನ್ ಬಡ್ಡಿ ಬೇಡ ಅಂದ್ಲ? ಬಡ್ಡಿ ಬೇಡ, ಏನು ಬೇಡ, ಏನು ಬೇಡ, ತೆರಿನೇ ಕೆಡಿಸ್ಕೊಬೇಡ ನೀನು ಅಂದ್ಲ ಗೊತ್ತನು. ನಾನಂದ್ರೆ ಕಾಸಿ ಈಗಕ್ಕಿಗೆ ಗೊತ್ತಾ, ಚಾನ್ಸ್ ಈಗ ನನಗೆ. ಬೇಕಾದ್ರೆ ನೋಡಿ ನಾ ಮಾತಾಡ್ತೇನೆ, ನನಗೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾಳ ಅಂತೇಳಿ ಒಂದು ಮಾತು ಪಿಟುಕ್ಕ ನಂಗಿಲ್ಲಕ್ಕಿ ನನಗಂದ್ರೆ. ಅಯ್ಯ ನಿನ್ ಜೊತೆ ನಾನು ಇದ್ನಲ್ಲ ಗುಡಿಯಾಗ, ನಂಗೆ ನೆನಪೇ ಇಲ್ಲ. ಕೆದಾಳಲ್ಲಕ್ಕಿ ಶಾಂತಕ್ಕ ಆಕಿ ಗಿರ್ಜಿ ನೋಡ್ತೀರ, ಮಾನ ಮರದಿ ತೆಗೆದು ಕೈ ಬಿಡ್ತೇನೆ ರೋಡ್ನ ನಿಂದ್ರಿಸಿ. ಇಷ್ಟು ಸೊಕ್ಕಿರ್ಬೇಕು ಅವ್ರಿಗೆ, ಹೆಂಗೆ ಹೇಳ್ಯಾರ ನೋಡು. ಏನಾರೇನಕ್ಕ ಆರಾಮ್ ಈ ಕಡೆ ಹೊಂಟ್ಬಿಟ್ಟಿ? ಏನ ಆರಾಮಿದ್ದಂಗೆ ಕಾಣ್ತತೆ ನಿನ್ನ ಕಣ್ಣಿಗೆ ನಾನು? ಅಲ್ಲ ಅದಕ್ಕೆ ಯಾಕೆ ಸಿಟ್ಟಕ್ಕೆ? ಓ ಆರಾಮಿಲ್ಲ ಅಂತೇಳಿ ಚಿಂತೆ ಮಾಡಬೇಡ. ಏನು ಅದು ಕೆಲವೊಂದು ಸಲ ಹಾಕಿರ್ತೈತಿ, ಏನು ಮಾಡೋಕ್ಕಾಗಲ್ಲ ಪಾಪ. ನಿನಗೂ ಒಂಥರ, ನನಗೆ ನಿಜವಾಗ್ಲೂ ಒಂಥರ, ನಿನಗಿಂತದೊಂದು ಕಾಯಿಲೆ ಬಂದು ಹಿಂಗೆಲ್ಲ ನೀನು ಬೇಜಾರು ಮಾಡ್ಕೊಂಡು ನೀ ಹಿಂಗೆ ಮಾತಾಡ್ತೀನಿ ಅಂತ ನಂಗೆ ಗೊತ್ತು. ಏನಾಗಲ್ಲ ಬಿಡು, ಓಲಿ ಇನ್ನೂ ಒಂದು 2-3 ತಿಂಗಳು ಬದುಕ್ತೀನಿ, ನಿಂಗೆ ಏನಾಗಲ್ಲ. ಯಾಕ ಬುಬುಣಿ, ನಾ ಸಾಯದ ಕಾಯಕತ್ತೀಯನ? ಇನ್ನೂ 2-3 ತಿಂಗಳು ಬದುಕ್ತಿ ಅಂತ ಹೇಳಕತ್ತೀಯಲ್ಲ ನನಗೆ. ನನಗೇನಕ್ಕ ದಾಡಿ ಬೇಕಂದಂಗಿರ್ತೀನಿ. ಏನ ನನಗೆ ಆ ಸುಡ್ಗಾಡಿ ಏನು ಕಾಯಿಲೆನೂ ಬರೋದು ಇಲ್ಲ, ನನಗೇನು ಆಗೋದು ಇಲ್ಲ. ಏನು ಇಂಥವೆಲ್ಲ ನೀನು ನನ್ನಂತೇಳಿ ಹೇಳಕ್ ಹೋಗ್ಬೇಡ ನೀನು. ನಾ ಸಾಯದ ಕಾಯ್ತಾರ ಬುಬ್ಣ್ಯಾರ, ಅದು ಅಲ್ಲದೆ ಬಡ್ಡಿ ರೊಕ್ಕ ಕೊಟ್ಟೆನ? ಅಲ್ಲ ಮತ್ತೆ ಬಡ್ಡಿ ಬೇಡ ಚಡ್ಡಿ ಬೇಡ ಅಂತ ನೀನೇ ಅಂದಿ. ಬೇಡ ಅಂದ್ಬಿಟ್ಲೆ ಇಟ್ಕೊಂಡು ಕುಂತ್ಬಿಡ, ಆರಾಮತ್ ಬರ್ತೈತೆ ರೊಕ್ಕ. ಅದು ಕಷ್ಟಪಟ್ಟು ನನ್ನ ಗಂಡ ದುಡ್ಕೊಂಡ್ ಬಂದಿರೋ ರೊಕ್ಕ ಮರ್ಯಾದಿಂದ ಈಗಿಂದ ಈಗ ನಾ ಹೊಳೆ ಬರ್ತಾನೆ. ಈಗ ಅಲ್ಲೇ ಗಿರ್ಜಿ ಮನೆ ಕಡೆ ಹೊಂಟಾನಿ, ಅಲ್ಲಿಂದ ಬರೋಷ್ಟಕ್ಕೆ ಬಡ್ಡಿ ರೆಡಿ ಮಾಡ್ಕೊಂಡು ನಿಂತಿ ಚಲೋ ಆತ. ಇಲ್ಲ ಅಂಗಡಿ ಕಡೆ ಬಂದು ಮರೆ ತೆಗಿತೀನಿ, ಮತ್ತೆ ಹಂಗ ಅಲ್ಲ. ಬೇಡ ಅಂದ್ಬಿಟ್ಲೆ ಬಿಟ್ಬಿಟ್ಲಿಕ್ಕೆ ಚಲೋ ಅದ ಹೇಳ ಒಟ್ಟ. ಇಂಥವೆಲ್ಲ ಬಿಡ್ರಿ, ಇಂಥವ್ ನ್ಯಾಯವಾಗಿ ದುಡ್ಡು ತಿನ್ನೋದು ಕಲೀರಿ. ಅಲ್ಲಯ್ಯವ ಈಗೇನು ಅನ್ಬಾರ್ದಂತ ಹಿಂಗೆ ನಾ ಹರ್ಕೊಂಡು ಹರ್ಕೊತೀನಿ ನೀನು. ಅದಕ್ಕೆ ನೋಡು, ಯಾರಿಗೆ ಕರುಣೆ ತೋರಿಸ್ಬಾರ್ದು ಅಂತ ಹೇಳೋದು. ಆರಾಮಿಲ್ಲಿಕ್ಕಿಗೆ ಅಂತೇಳಿ ನಾವು ಕಷ್ಟಪಟ್ಟು ನೋಡಕ್ ಬಂದ್ರೆ ಅಲ್ಲಿ ಮಟ್ಟ ತಿನ್ನಕ್ ತಗೊಂಡು ಎಟ್ಟು ಸೊಕ್ಕದಿ ಎಟ್ಟು ಉಪಕಾರ ತೀರಿಸ್ತಿ ನೋಡು. ಬುಬುಣಿ ಬಾಳ ಅದ ಒಣ ನಾಯಿ ತಿನ್ನೋಂಥ ಬ್ರೆಡ್, ಕಮಟ ಎಣ್ಣೆ ಕರ್ದಿರ ಕಾರ್ದಾಣಿ ತಗೊಂಡ್ ಮತ್ ಬಂದಿ. ಏನ್ ತಂದಿ? ಏನು ಅಡಿಗೆ ಮಾಡ್ಕೊಂಡ್ ಬಂದಿ? ಏನ್ ನೀನು ಬಾರಿ ಸೊಕ್ ಬಿಡು ನಿನಗೆ. ನಿನಗೆ ಊರ್ ನಾಯಿ ನೋಡಕ್ ಬಂದಿತ್ತ, ಸಾಲದಕ್ಕೆ ಬಿಡಾಡ್ಯಾರನ್ನು ಕರ್ಕೊಂಡ್ ಬಂದಿಯಲ್ಲ. ನಿಮ್ಗೆ ನಮ್ಮನ್ನ ನೋಡ್ಬಾರ್ದವ, ನಮಗ ನೀವು ಇಲ್ಲ ಅಂದ್ರೆ ಬೇಷ್ ಆಗೋದಿಲ್ಲ, ನೀವೇ ನೋಡ್ಕೊಂಡು ಹೋಗ್ಬೇಕು ನನ್ನ ಅಂತ ಕರೆದಿದ್ದೆ ನಾನು. ಎದಕ್ ಬಂದಿರ್ತೀರಿ ನನಗೆ ಗೊತ್ತಾಗೋದಿಲ್ಲನ? ಪುಕ್ಷಟ್ಟಿ ನೀವು ಬಂದಿದ್ದಕ್ಕೆ ಚಾ ಮಾಡಿಕೊಟ್ಟತ್ತವ. ಅಯ್ಯೋ ದೇವ್ರಿ, ನನ್ನಂತ ಒಳ್ಳೆಯವ್ರಿಗೆ ಏನೂ ಆಗೋದಿಲ್ಲ. ಯಾಕೆ ಕ್ಯಾನ್ಸರ್ ಇಲ್ಲ, ಎಂಥದ್ದು ಇಲ್ಲ. ಈ ಗಿರ್ಜಿ ಶಾಂತಕ್ಕ ಇವರೆಲ್ಲ ಸೇರಿ ಮಾಡಿರ ಮಸ್ಲಾತ್ತಿದ, ಅದಕ್ಕೆ ಹೊಂಟೇನಲ್ಲಿ ಜಾಡ್ಸಾಕ. ಪ್ರೇಮವ್ವ, ಇಷ್ಟು ಮರ್ಯಾದೆ ನಿನಗೆ ಕೊಡ್ತಾರ ಅಂತೇಳಿ ನಾ ಅನ್ಕೊಂಡಿದ್ದಿಲ್ ಬಿಡ. ಏನು ಮರ್ಯಾದೆ ಕೊಟ್ಲ ರೇಣಕ್ಕ?